ನಮಸ್ಕಾರ ಸ್ನೇಹಿತರೆ, ಬನ್ನಿ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಬಾವಲಿಯ ಕುತಂತ್ರ ಎಂಬ ಒಂದು ಚಿಕ್ಕ ಕಥೆಯನ್ನು ನೋಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಒಮ್ಮೆ ಮೃಗಗಳಿಗೂ ಮತ್ತು ಪಕ್ಷಿಗಳಿಗೂ ಯುದ್ಧವಾಗುತ್ತಿತ್ತು. ಇದರಲ್ಲಿ ಯಾರು ಜಯಶಾಲಿಯಾಗುತ್ತಾರೆ ಎಂದು ಗೊತ್ತಿಲ್ಲ. ಅದರಲ್ಲಿ ಯಾವ ಕಡೆಯೂ ಸೇರದೆ ತಟಸ್ಥವಾಗಿತ್ತು, ಅಂದರೆ ಅಲಿಪ್ತ ನೀತಿ. ಸ್ವಲ್ಪ ಹೊತ್ತಿನಲ್ಲಿ ಮೃಗಗಳು ಯುದ್ಧದಲ್ಲಿ ಗೆಲುವು ಸಾಧಿಸುತ್ತವೆ. ಆಗ ಬಾವಲಿಯು ಮರಿ ಹಾಕಿ ಹಾಲು ಉಣಿಸುವುದರಿಂದ ತಾನು ಮೃಗವೆಂದು ಮೃಗಗಳ ಜೊತೆ ಸೇರಿತು. ಮೃಗಗಳ ಪರವಾಗಿ ಹೋರಾಟ ಪ್ರಾರಂಭಿಸಿತು. ಮುಂದೆ ಸಮಯ ಹೋದಂತೆ ಪಕ್ಷಿಗಳ ಕೈ ಮೇಲಾಯಿತು. ಮತ್ತೆ ಬಾವಲಿ ತಾನು ರೆಕ್ಕೆ ಉಪಯೋಗಿಸಿ ಹಾರುವುದರಿಂದ ನಾನು ಒಂದು ಪಕ್ಷಿ ಎಂದು ವಾದಿಸಿತು. ಮೃಗಗಳ ಗುಂಪನ್ನು ಬಿಟ್ಟು ಪಕ್ಷಿಗಳ ಗುಂಪನ್ನು ಸೇರಿತು. ಸ್ವಲ್ಪ ಸಮಯದ ನಂತರ ಎರಡು ತಂಡಗಳು ಸೇರಿ ಒಂದು ಒಪ್ಪಂದಕ್ಕೆ ಬಂದವು. ಅದೇನೆಂದರೆ, ಮೃಗಗಳು ಮತ್ತು ಪಕ್ಷಿಗಳು ಸೇರಿ ಬಾವಲಿಯನ್ನು ಧಿಕ್ಕರಿಸಿದವು. ಇಬ್ಬರೂ ಅದನ್ನು ನಿರಾಕರಿಸಿದ ಕಾರಣಕ್ಕಾಗಿ ಬಾವಲಿಯು ಅಲ್ಲಿಂದ ಅಸಹ್ಯವಾಗಿ ಜಾಗವನ್ನು ಖಾಲಿ ಮಾಡಿತು. ಅಂದಿನಿಂದ ಅದು ಹಗಲಿನಲ್ಲಿ ಹೊರಗೆ ಬರಲು ನಾಚಿಕೆಯಾಗಿ ಮುಖ ತೋರಿಸದೆ ರಾತ್ರಿ ಹೊತ್ತು ಮಾತ್ರ ಕಾಣಿಸುತ್ತದೆ. ಹಾಗಾದರೆ ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೆಂದರೆ, ಬೇರೆಯವರಿಗೆ ಮೋಸ ಮಾಡಲು ಹೋಗಿ ನಮಗೆ ಕೇಡುಂಟಾಗುತ್ತದೆ ಎಂಬ ಒಂದು ಅದ್ಭುತವಾಗಿರ್ತಕ್ಕಂಥ ನೀತಿಯನ್ನು ನಾವಿಲ್ಲಿ ತಿಳಿಯಬಹುದು ಸ್ನೇಹಿತರೆ. ಇದು ಬಾವಲಿಯ ಕುತಂತ್ರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.